ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ತುಂಬ ಜನರಿಗೆ ಯೂಸ್ಫುಲ್ ಆದ ವಿಡಿಯೋ ಅಂತ ಅಂದುಕೊಂಡ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ₹1 ಇರಲಾರ್ದೆ, ಖರ್ಚು ಮಾಡಲಾರ್ದೆ ತುಳಸಿ ಕಟ್ಟೆನ ಮನೇಲೆ ನಾವು ಹೇಗೆ ಮಾಡೋದು, ಅದರಲ್ಲಿ ಗಿಡ ನೆಡೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಧಾರಣವಾಗಿ ನಮ್ಮ ಹಿಂದೂಗಳ ಮನೇಲಿ ತುಳಸಿ ಕಟ್ಟೆ, ಅದರಲ್ಲೊಂದು ತುಳಸಿ ಗಿಡ ಇರಲೇಬೇಕು. ಆ ತುಳಸಿ ಗಿಡಕ್ಕೆ ಏನಾದ್ರು ಪ್ರಾಬ್ಲಮ್ ಅಂತ ಒಣಗಿ ಹೋಯ್ತು, ಸತ್ತೋಯ್ತು ಅಂದರೆ ತುಂಬ ಬೇಜಾರು ಮಾಡ್ಕೊತಾ ಇರ್ತೀವಿ. ಹೊಸ ಗಿಡ ನೆಡೋ ತನಕನೂ ನಮ್ಮ ತೃಪ್ತಿ ಇರಲ್ಲ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ನಾವು ತುಳಸಿ ಕಟ್ಟೆಯಲ್ಲಿ ಗಿಡ ನೆಟ್ಟವಾಗ 1 ವರ್ಷ 6 ತಿಂಗಳೊಳಗೆ ಆ ತುಳಸಿ ಗಿಡ ಒಣಗಿ ಹೋಗ್ತಾ ಇರುತ್ತೆ. ಯಾಕಂತ ಹೇಳಿದರೆ, ನಾವು ರೆಡಿಮೇಡಾಗಿ ತುಳಸಿ ಗಿಡ ಕಟ್ಟೆ ತಂದವಾಗ ಅದ್ರ ಸಣ್ಣ ಸಣ್ಣ ಸೈಜಲ್ಲಿ ಇರುತ್ತೆ. 1 ಮುಷ್ಟಿ 2 ಮುಷ್ಟಿ ಮಾತ್ರ ಮಣ್ಣು ಹಿಡಿತೆ. ಈಗ ನನ್ನ ಮನೇಲಿರೋ ತುಳಸಿ ಕಟ್ಟೆ ಕೂಡ ಅದೇ ಥರದ್ದೇ, ಸಿಮೆಂಟ್ ತುಳಸಿ ಕಟ್ಟೆ. ಊರ್ ಸೈಡಲ್ಲಿ ದೊಡ್ಡ ದೊಡ್ಡದು ಸಿಮೆಂಟಿಂದ ಕಟ್ಕೊಳ್ತಾರೆ, ಇಲ್ಲ ಮಣ್ಣಿಂದ ಕಟ್ಕೊಳ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ಸಿಟಿಲಿ ಇದ್ದವ್ರಿಗೆ ಮಾತ್ರ ತುಂಬಾ ಕಷ್ಟ ಆಗುತ್ತೆ. ಈ ತರ ಮಾರ್ಬಲ್ ಏನಾದ್ರು ತಗೊಬೇಕಂತ ಹೇಳಿದ್ರೆ ಒಂದು ಡಿಸೈನ್ ಎಲ್ಲ ಚೆನ್ನಾಗಿರುತ್ತೆ, ಅದು ಸಿಕ್ಕಾಪಟ್ಟೆ ಸಾವಿರಾರು ಗಟ್ಲೆ ಖರ್ಚು ಮಾಡ್ಬೇಕಾಗತ್ತೆ. ಮಿಡ್ಲ್ ಕ್ಲಾಸ್ ಅವರಿಗೆ ಅಂಥದ್ದು ಮಾಡೋದು ತುಂಬಾ ಕಷ್ಟ ಆಗುತ್ತೆ, ತಗೊಳ್ಳೋದು. ಮತ್ತೆ ಅದನ್ನ ಅಷ್ಟಷ್ಟು ಭಾರ ಎಲ್ಲ ಅಪಾರ್ಟ್ಮೆಂಟಲ್ಲಿ ಇಟ್ಕೊಳ್ಳೋದು, ಈ ಥರ ಎಲ್ಲ ಬಗ್ಗೆ ಸಮಸ್ಯೆ ಇರುತ್ತೆ. ಈ ಫೈಬರ್ ಸಿಕ್ಕುತ್ತೆ, ಇದಕ್ಕೂ ಕೂಡ ರೇಟ್ ಜಾಸ್ತಿ ಇರುತ್ತೆ. ಒಂಥರ ಪ್ಲಾಸ್ಟಿಕ್ ಟೈಪಲ್ಲಿ ಇರುತ್ತೆ. ನಾನು ಅದಕ್ಕೇನೆ ರೂಪಾಯಿ ಖರ್ಚಿಲ್ಲದೆ ಮನೇಲೇ ಒಂದು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಏನನ್ಸ್ತು ಅಂತ ಕಾಮೆಂಟಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ, ಆಯಿತಾ? ಸರಿ, ನೋಡಿ, ಇದು 14 ಇಂಚಸ್ ಪ್ಲಾಸ್ಟಿಕ್ ಪಾಟ್, ಸಾಮಾನ್ಯವಾದ ಒಂದು ಪಾಟ್. ಇದು ನಾನು ಮನೇಲಿರೋದೇ ತೊಗೊಂಡಿದ್ದೀನಿ, ನಿಮ್ಗೆ ನೋಡಿ ಗೊತ್ತಾಗಿರ್ಬೋದು. ಇದೇನು ಹೊಸದಲ್ಲ, ಹಳೇದೆ. ಒಂದು ಸ್ವಲ್ಪ ಸ್ಯಾಂಡ್ ಪೇಪರ್ ತೊಗೊಂಡ್ಬಿಟ್ಟು ಎಲ್ಲ ಗೀರಿದ್ದೀನಿ. ಯಾಕಂತ ಹೇಳಿದರೆ ಆ ಪ್ಲಾಸ್ಟಿಕ್ ಪಾಟ್ಗೋಸ್ಕರ ಮೇಲ್ಗಡೆ ಸ್ವಲ್ಪ ನೈಸಾಗಿರುತ್ತೆ, ಸಾಫ್ಟ್ ಆಗಿರುತ್ತಲ್ಲ, ಅದ್ರ ಮೇಲೆ ಪೇಂಟ್ ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೀಚಿದ್ದೀನಿ ಅದನ್ನು. ಆಮೇಲೆ ನಾನೊಂದು ಪೇಂಟ್ ಡಬ್ಬ ತೊಗೊಂಡಿದ್ದೀನಿ. ನಾನಿಲ್ಲಿ ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀನಿಗೋಸ್ಕರ ದೊಡ್ಡ ಡಬ್ಬ ತೊಗೊಂಡಿದ್ದೀನಿ, ಅಂದರೆ ½ ಲೀಟ್ರ್ ಡಬ್ಬ. ನಿಮಗೆ ಬೇಕಾದ್ರೆ ಇನ್ನೂ ಸ್ಮಾಲ್ ಸಿಕ್ಕುತ್ತೆ, ಒಂದು ₹50 ಒಳಗೆ ಕೂಡ ಸಿಕ್ಕುತ್ತೆ. ಇಲ್ಲ ನೀವು ಮನೇಲಿರೋದು ಯಾವ ಪೇಂಟ್ ಕೂಡ ತೊಗೊಬೋದು. ಏಷ್ಯನ್ ಪೇಂಟ್ ಸ್ವಲ್ಪ ತಗೊಂಡ್ರೆ ಶೈನಿಂಗ್ ತುಂಬ ಚೆನ್ನಾಗಿರುತ್ತೆ, ಪೇಂಟ್ ಹಾಕೋಕ್ಕೆ ಈಸಿ. ನಾನು ಇದನ್ನೇ ಜಾಸ್ತಿ ತರಿಸ್ಬಿಟ್ಟು ಹಾಕ್ತಾ ಇರ್ತೀನಿ. ಈಗ ನಾನು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದ ಕಲರ್ ನೀವು ತೊಗೊಬೋದು, ಮನೇಲಿರೋ ಕಲರ್ ತೊಗೊಬೋದು. ಒಂದು ಬ್ರಷ್ ಇಲ್ಲಾಂದರೆ ಹಳೆ ಬಟ್ಟೆಲಿ ಕೂಡ ನಾವು ಅದಕ್ಕೆ ಪೇಂಟ್ ಹಾಕ್ಕೊಬೋದು. ನೋಡಿ, ಇದಕ್ಕೆ ನಾನು 2 ಕೋಟ್ ಪೇಂಟ್ ಹಾಕಿದ ಮೇಲೆ ಈ ಥರ ಇದೆ ನೋಡಿ, ಯೆಲ್ಲೋ ಕಲರ್ ಕಂಪ್ಲೀಟಾಗಿ ಕಲರ್ ಹಾಕಿದ್ದೀನಿ ನೋಡಿ. ಈಗ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದೇ ಥರ ಕೂಡ ನಾವು ಗಿಡ ನೆಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಇದಕ್ಕೆ ಡಿಸೈನ್ ಕೂಡ ಹಾಕಬೇಕಂತ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಒಳಗಡೆ ಸೈಡ್ ತನಕ ಪೇಂಟ್ ಹಾಕಿ, ಯಾಕಂದ್ರೆ ನಾವು ಮಣ್ಣು ಹಾಕಿದವಾಗ ಅದು ಬರೀ ಹೊರಗಡೆ ಹಾಕಿದವಾಗ ಚೆನ್ನಾಗಿ ಕಾಣಿಸಲ್ಲ, ನೋಡೋಕೆ ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ಸ್ವಲ್ಪ ಒಳ ಸೈಡಿಗೆ ಕೂಡ ತೊಗೊಂಡಿದ್ದೀನಿ. ಅಲ್ಲಿ ತನಕ ನಾವು ಮಣ್ಣು ಹಾಕಿ ಗಿಡ ನೆಟ್ಟರೆ ಚೆನ್ನಾಗಿರುತ್ತೆ. ಗಿಡ ನೆಟ್ಟರ ಮೇಲೆ ಕೂಡ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಇದಕ್ಕೆಲ್ಲ ಯೆಲ್ಲೋ ಕಲರ್ ಆಯಿತು. ನಿಮಗೆ ಬೇಕಾದ ಡಿಸೈನ್ ಹಾಕ್ಕೊಬೋದು ಇದರಲ್ಲಿ, ನಿಮ್ಗೆ ಏನೂ ಬಾರ್ದಿದ್ರು ಚುಕ್ಕೆ ಇಟ್ಟರು ಆಗುತ್ತೆ, ಓಮನ್ ಬರೆದ್ರು ಆಗುತ್ತೆ, ಬೇರೆ ಏನು ಬೇಕಾದ್ರೆ ನಾವು ಡಿಸೈನ್ ಮಾಡ್ಕೊಬೋದು. ಸರಿ, ಇದಕ್ಕೆ ನಾರ್ಮಲ್ಲಾಗಿ ಇದು ಕೂಡ ತೊಗೊಬೋದು, ಯಾವುದು ಏಷ್ಯನ್ ಪೇಂಟ್ ಸಣ್ಣ ಡಬ್ಬ ತೊಗೊಂಡು ಗ್ರೀನು ಬ್ಲೂ ಇಂಥದ್ದೆಲ್ಲ ತೊಗೊಂಡ್ಬಿಟ್ಟು ಹಾಕ್ಬೋದು. ನಾನು ಮಾತ್ರ ಇಲ್ಲಿ ಫೆವಿಕ್ವಿಕ್ ಕಲರ್ ತೊಗೊಂಡಿದ್ದೀನಿ. ಯಾಕಂದ್ರೆ ನಾನು ತುಂಬ ಪೇಂಟ್ ಮಾಡ್ತಾ ಇರ್ತೀನಿ, ನಿಮಗೆಲ್ಲ ಗೊತ್ತಿರ್ಬೋದು. ಎಲ್ಲ ಡಬ್ಬುಗಳಿಗೆ ಬಾಟ್ಲಿಗಳಿಗೆಲ್ಲ ಪೇಂಟ್ ಹಾಕ್ತಾ ಇರ್ತೀನಿ. ಅದಕ್ಕೆ ನಾನು ಯಾವಾಗಲೂ ಈ ಪೇಂಟನ್ನು ತರಿಸಿ ಇಟ್ಕೊಂಡಿರ್ತೀನಿ. ಸಣ್ಣ ಡಬ್ಬ ದೊಡ್ಡ ಡಬ್ಬ ಎಲ್ಲ ನನ್ನ ಹತ್ರ ಒಂದಷ್ಟು ಇರುತ್ತೆ ಸ್ಟೋರ್ ರೂಮಲ್ಲಿ. ಬ್ರಷ್ಷು, ಈ ಪೇಂಟ್ಗಳು, ಖಾಲಿ ಬಾಟಲ್ಸು, ಡಬ್ಬುಗಳು ಎಲ್ಲ ತುಂಬಿಸಿ ಇಟ್ಬಿಟ್ಟಿರ್ತೀನಿ. ಸ್ಟೋರ್ ರೂಮ್ ತುಂಬ ನನ್ನ ಐಟಮ್ಸೇ ಇರುತ್ತೆ. ನಮ್ಮ ಮನೇಲಿ ಅವಾಗವಾಗ ನೆನಪಾದಾಗೆಲ್ಲ ಬೈತಾ ಇರ್ತೀನಿ, ಏನಮ್ಮ ಹೆಗ್ಣ ಥರ ಎಲ್ಲ ತುಂಬಿಸಿ ಇಟ್ಕೊಂಡಿರ್ತೀಯ ಅಂತೇಳಿ ನನ್ನ ಮಗ ಎಲ್ಲ ಹೇಳ್ತಿರ್ತಾರೆ. ಅದು ವಿಷಯ ಆದರೂ ಮಾತ್ರ ಅದು ಹಾಬಿ, ಅದು ನನಗೆ. ನಾನು ಏನು ಬದಲು ಸ್ವಲ್ಪ ತಲೆಯಲ್ಲಿ ಏನಾದ್ರು ಬೇರೆ ಥರ ಟೆನ್ಷನ್ ಇದ್ದಂಗೆ ಅನ್ಸುತ್ತೆ ಅಂದ್ಕೊಳ್ಳಿ, ಒಂದಷ್ಟು ಪೇಂಟ್ ಡಬ್ಬ ಇಟ್ಕೊಂಡ್ಬಿಟ್ಟು ಯಾವುದೋ ಒಂದು ಬಾಟ್ಲಿಗೆ ಪೇಂಟ್ ಹಾಕ್ತಾಯಿದ್ರೆ ಮೈಂಡ್ ರಿಲೀಫ್ ಆಗಿರುತ್ತೆ, ಆರಾಮಾಗಿರ್ಬೋದು. ನಾವು ಸ್ವಲ್ಪ ಇದು ನಾವು ದುಡ್ಡಿದ್ದಾಗ ತರಿಸ್ಕೊಬೋದು. ಇಲ್ಲ ಅಂತೇಳಿ ಮಾರ್ಕೆಟಲ್ಲಿ ಹೋಗಿ ಈ ಥರ ಸೈಜಿಂದ ಒಂದು ₹15-20 ಸಿಕ್ಕುತ್ತೆ. ಯಾವುದೋ ಒಂದು ಡಬ್ಬ ತಂದು ಇಟ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಹಾಬಿಗೆ ಬೇಕಾಗಿದ್ದನ್ನು ನೀವು ಯಾವುದೇ ಕಲರ್ ಕೂಡ ತೊಗೊಬೋದು. ಸಣ್ಣ ಕೂಡ ಬರುತ್ತೆ. ₹100ನೋ ₹90 ನಮಗೆ 10 ಕಲರ್ ಕೂಡ ಸಿಕ್ಕುತ್ತೆ. ಅಂದರೆ ಅದು 10 ml ಅಂತ ಅಷ್ಟೇ ಇರುತ್ತೆ. ಇದು ದೊಡ್ಡ ಡಬ್ಬ. ಇದು ಒಂದು ₹200-300 ಮೊನ್ನೆ
ಅಮೆಝಾನಲ್ಲಿ ಆಫರ್ ನಡೀತಿತ್ತಲ್ಲ ಆವತ್ತು ತರಿಸ್ಕೊಂಡು ಸ್ವಲ್ಪ ಕಮ್ಮಿ ರೇಟಿಗೆ ಸಿಕ್ತು ನನಗೆ. ಬ್ಲ್ಯಾಕು, ರೆಡ್ಡು, ವೈಟು, ಆಮೇಲೆ ಗೋಲ್ಡ್ ಕಲರ್ ಇಂಥದ್ದೆಲ್ಲ ತರಿಸಿ ಇಟ್ಕೊಂಡಿದ್ದೀನಿ ನೋಡಿ. ಇದು 350 ರುಪೀಸ್ ಇದಕ್ಕೆ. ಆಫರಲ್ಲಿ ಒಂದು ಸ್ವಲ್ಪ ಕಮ್ಮಿ ಬಂದಿದೆ. ತುಂಬ ನಮಗೆ ಯೂಸ್ಫುಲ್ ಆಗಿರುತ್ತೆ. ಇದೇನು ಅಷ್ಟು ಬೇಗನೆ ಏನು ಗಟ್ಟಿ ಆಗಲ್ಲ ಇದು. ಯಾವಾಗಲೂ ಕೂಡ ಯೂಸ್ ಮಾಡ್ಕೊಬೋದು. ತುಂಬ ಒಂದೇ ಕಲರ್ ನಮಗೆ ಜಾಸ್ತಿ ಬೇಕಂತಿದ್ರೆ ಈ ಥರ ತೊಗೊಬೋದು. ಇಲ್ಲ ನಾವು ಸ್ವಲ್ಪ ಡಿಸೈನ್ ಮಾಡ್ತೀವಿ ಅನ್ನಂಗಿದ್ರೆ ಅದು ಸೆಟ್ ಸಿಕ್ಕುತ್ತೆ, ಅದನ್ನು ತಗೊಳ್ಬೋದು. ನಮಗೆ ಈ ಬೆಳ್ಳಿ ಕಲರ್ ಇರುತ್ತಲ್ಲ, ಸಿಲ್ವರ್ ಕಲರ್ ಸಿಕ್ಕುತ್ತೆ, ಇನ್ನು ಹಿತ್ತಾಳೆ ಕಲರ್ ಸಿಕ್ಕುತ್ತೆ, ಗೋಲ್ಡ್ ಕಲರ್ ಸಿಕ್ಕುತ್ತೆ. ಬೇಕಾದ ಕಲರಲ್ಲಿ ನೋಡಿಬಿಟ್ಟು ತೊಗೊಬೋದು. ಇದು ಮೀಶೋದಲ್ಲೂ ಇರುತ್ತೆ, ಅಮೆಝಾನಲ್ಲಿ ಇದೆ, ಫ್ಲಿಪ್ಕಾರ್ಟಲ್ಲೂ ಇದೆ, ಎಲ್ಲ ಕಡೆ ಇದೆ. ಲೋಕಲ್ ಮಾರ್ಕೆಟಲ್ಲಿ ಕೂಡ ಸಿಕ್ಕುತ್ತೆ ನಿಮಗೆ. ಇದ್ರ ಮೇಲೆ ಒಂದು ಇದು ಹಾಕಿದ್ರ ಮೇಲೆ, ಈ ಫೆವಿಕ್ವಿಕ್ ಕಲರ್ ಹಾಕಿದ ಮೇಲೆ ಒಂದು ಸ್ವಲ್ಪ ಪಾಲಿಶ್ ಹಾಕಿದರೆ ತುಂಬ ದಿವಸ ಬರುತ್ತೆ, ಒಂದು ಔಟ್ಡೋರಲ್ಲಿ ಇಟ್ಟಾಗ. ಆಮೇಲೆ ನಾವು ಡಿಸೈನ್ ಮಾಡೋಕ್ಕೆ ಈ ಥರ ಸಣ್ಣ ಸಣ್ಣ ಬ್ರಷ್ಗಳು ಬೇಕಾಗುತ್ತೆ. ಇಲ್ಲ ನಮಗಿಂಥದ್ದೆಲ್ಲ ಬ್ರಷ್ಗಳಿಗೆಲ್ಲ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಲ್ಲ ಅಂದರೆ ಇಯರ್ ಬಡ್ ಇರುತ್ತಲ್ಲ, ಅದರಲ್ಲಿ ಕೂಡ ನೀವು ಪೇಂಟ್ ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ಮಾಡ್ಬೋದು. ಏನೇ ಎಲ್ಲ ದುಡ್ಡು ಖರ್ಚು ಮಾಡಿ ತೊಗೊಬೇಕಂತ ಏನಿಲ್ಲ. ಮನೇಲಿರೋದನ್ನೇ ಯೂಸ್ ಮಾಡಿಬಿಟ್ಟು ನಾವು ಇದು ಮಾಡ್ಕೊಳಕ್ಕೆ ಬರುತ್ತೆ, ಡಿಸೈನ್ ಮಾಡ್ಕೊಳಕ್ಕೆ ಬರುತ್ತೆ. ನೋಡಿ, ನಾನು ಇದಕ್ಕೆ ಡಿಸೈನ್ ಹಾಕಿದವಾಗ ನನಗೆ ಅದು ವೀಡಿಯೋ ತೆಕ್ಕೊಳ್ಳೋಕ್ಕೆ ಆ ಕ್ಲಿಪ್ಪಿಂಗ್ ಮರ್ತೋಗ್ಬಿಡ್ತು. ಗಿಡ ನೆಟ್ರ ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ನಂಗೆ ಯಾವ ಡಿಸೈನ್ ಹಾಕಬೇಕಂತ ನಂಗೆ ತಲೆ ಬರಲ್ಲ. ಯಾಕಂದ್ರೆ ತುಳಸಿ ಕಟ್ಟೆ ಎಲ್ಲ ನಾರ್ಮಲ್ ಆದ್ರೆ ರಂಗೋಲಿ ಹಾಕಿ ಇದು ಮಾಡಿಬಿಡ್ತಿದ್ದೆ. ಏನು ಮಾಡಿದ್ದೀನಿ ಅಂದರೆ ಓಮು ಅಂದರೆ ನಂಗೆ ಹೇಳಿದ್ನಲ್ಲ ನಿಮ್ಗೆ ಯಾವತ್ತೊಂದು ಸರ್ತಿ ವೀಡಿಯೋದಲ್ಲಿ ಹೇಳಿದ್ದೆ, ನನಗೆ ಆರ್ಟ್ಸ್ ಎಲ್ಲ ಬರಲ್ಲ, ಒಳ್ಳೊಳ್ಳೆ ಡಿಸೈನ್ ಎಲ್ಲ ಬರಲ್ಲ ನನಗೆ ಅಂತ. ಬಂದಿದ್ದೆ ಹಾಕ್ಬಿಟ್ಟು ಚುಕ್ಕೆ ಹಾಕ್ಬಿಟ್ಟು ಒಂದು ಮೇಲ್ಗಡೆ ಟೆರೆಸ್ನ ಸಿಕ್ಕಾಪಟ್ಟೆ ತುಳಸಿ ಗಿಡ ಎಲ್ಲ ಹುಟ್ಟಿತ್ತು. ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ನೆಟ್ಟು ಒಂದು 5-6 ದಿವಸ ಆಗಿತ್ತು ಇದೀಗ ವೀಡಿಯೋ ಕ್ಲಿಪ್ಪಿಂಗ್ ತೆಗಿತಾ. ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ವೀಡಿಯೋ ತೆಗಿತಿದ್ದೀನಲ್ಲ ಒಂದು ಹೂವು ಇಟ್ಟಿದ್ದೀನಿ ಅದರಲ್ಲಿ ನೋಡಿ. ಈ ಥರ ದೊಡ್ಡದು ನೋಡಿ, ಅರ್ಧ ಅಲ್ಲಿ ನಾನು ಡಿಸೈನ್ ಹಾಕಿದ್ನಲ್ಲ ಅಲ್ಲಿ ತನಕ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾವ್ಯಾವ ಥರ ಮಣ್ಣಿನ ಮಿಶ್ರಣ ಮಾಡ್ಕೊಬೇಕು, ತುಳಸಿ ಕಟ್ಟೆ ಇಟ್ಟರೆ ಎಲ್ಲಿ ಚೆನ್ನಾಗಿರುತ್ತೆ, ಯಾವಾಗ ನೆಡಬೇಕು, ಇದೆಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಎಲೆ ಎಲ್ಲ ಉದುರ್ತಾ ಇದೆ, ಯಾಕೆ ಗೊತ್ತಾ? ಹೊಸ ಗಿಡ ನೆಟ್ಟಿದ್ದೆಲ್ಲ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಸೆಟ್ ಆಗೋ ತನಕ ಆ ಹಳೆ ಇದೆಲ್ಲ ಎಲೆಗಳೆಲ್ಲ ಉದುರಿ ಹೋಗುತ್ತೆ. ನೀವೇನು ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಳೋದು ಏನು ಅಗತ್ಯ ಇರಲ್ಲ. ಆಮೇಲೆ ಅದು ಚಿಗುರು ಬಂದು ತುಂಬ ಚೆನ್ನಾಗೇ ಇರುತ್ತೆ ನೋಡಿ. ಫ್ರೆಶ್ ಆಗೇ ಇದೆ. ಇನ್ನೊಂದು 8 ದಿವಸದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದರಲ್ಲಿ ಬೇರೆ ಮಳೆ ಬರ್ತಾ ಇದೆ ನಮ್ಮ ಹೈದ್ರಾಬಾದಲ್ಲಿ, ತುಫಾನಿಂದು. ಒಳ್ಳೆ ಸೆಟ್ ಆಗಿ ಹೋಗುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಈ ಥರ ನಾನು 4-5 ಗಿಡ ಒಟ್ಟು ಮಾಡಿ ನೆಟ್ಟಿದ್ದೀನಿ. ಅದೇನಾಗುತ್ತೆ ಅಂದರೆ ಬುಷಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇರೋದು ಸಣ್ಣ ತುಳಸಿ ಕಟ್ಟೆ. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ನಂಗೆ ಅದು ಆ ಹಳೆ ತುಳಸಿ ಕಟ್ಟೆದು ವೀಡಿಯೋ ತಗೊಳ್ಳೋಕ್ಕೆ ಮರ್ತೋಯ್ತು. ಇನ್ನೊಂದು ಸರ್ತಿ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಇದು ನಾನು ₹1 ಖರ್ಚಿಲ್ಲದೆ ತುಳಸಿ ಕಟ್ಟೆ ತಯಾರು ಮಾಡಿದ್ದು. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ. ನೋಡಿ, ಇದು ಮೊನ್ನೆ ತುಳಸಿ ಹಬ್ಬದ ದಿವಸ ತುಳಸಿ ಮದುವೆ ಮಾಡಿದ್ದು ವೀಡಿಯೋ ಕ್ಲಿಪ್ಪಿಂಗ್ ಇದು ನೋಡಿ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿ, ನನ್ನ ಸೊಸೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದರಲ್ಲಿ. ಇದನ್ನೆಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಪೂಜೆಗೆಲ್ಲ ಮಾಡಿದ್ಲು ನೋಡಿ. ಹೇಗೆ ಅನಿಸ್ತು ಅಂತ ನನಗೆ ಹೇಳಿ. ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ನನಗಂತೂ ರೂಪಾಯಿ ಖರ್ಚಿಲ್ಲಾರ್ದೆ ಮಾಡಿದ್ದೆ ಅಂತ ನನ್ನ ಮನಸ್ಸಿಗೆ. ಪೇಂಟಿಂಗ್ ದುಡ್ಡು ಬೇಕಾಗ್ಬೋದು. ಈ ಮನೇಲಿ ಇದ್ದದ್ದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋ ನೋಡ್ತಾ ಇರಿ. ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ. ಬೈ ಬೈ, ಟೇಕ್ ಕೇರ್.